ನೋಡ್ರಿ ನಾವ್ ಇಲ್ಲಿ ಧಾರವಾಡನಾಗ ಇದ್ದಿರ್ತೇವ್, ನೀವ್ ಒಮ್ಮಿನೊಮ್ಮೆ ಕಾಶ್ಮೀರಿಗೆ ಕರ್ಕೊಂಡ್ ಹೋಗ್ಬಿಟ್ರಿ ಅಂದ್ರ ನಾ ಎಷ್ಟ್ ದಿವ್ಸ ಆರಾಮ್ ಇರ್ತೇನಿ? ಕೆಲವ ದಿವ್ಸ ಅಷ್ಟ. ಎದಕ್ಕಂದ್ರ ಸಮಾಜದಾಗ ಇವ್ ಆಕಳ ಕಟ್ಟಿದ್ರ ನುಕ್ಸಾನ್ ಆಗ್ತತಿ ಅನ್ನೋದ್ ಭಾವನೆ ಹುಟ್ಟಬಾರದು. ಅದಕ್ಕೆ ನಾವ್ ಯಾವ ಪುಕ್ಕಟ ತಗೊಂಡಿಲ್ಲ. ಅವ್ರ ಎಲ್ಲ ನಾರ್ತ್ ತಗೊಂಡ್ ಬಂದು ಅದನ್ನ ಹೆಚ್ಚಾಗಿ ಉಪಯೋಗ ಮಾಡಿ ಸೌತದ್ದು ಎಲ್ಲಿ ಹೋಗ್ಬೇಕು? ಸೌತದ್ದು ಎಲ್ಲ ಇನ್ಸ್ಟೆಂಟ್ ಟೈಮ್ ಹೊಂಟ್ಬಿಟ್ಟಾವ. ಹಾ ನಾನು ಡಾಕ್ಟರ್ ಚಿದಾನಂದ ರಾಮನಗೌಡ, MS ಜನರಲ್ ಸರ್ಜನ್, ಶಸ್ತ್ರಚಿಕಿತ್ಸಕ. ಧಾರವಾಡದಾಗ ನಮ್ದು ಸ್ವಂತ ಹಾಸ್ಪಿಟಲ್ ಇದೆ, ರಾಮನಗೌಡರ ಆಸ್ಪತ್ರೆ. ಅಲ್ಲಿ ಕೆಲಸ ಮಾಡ್ತೀನಿ, ಸೇವೆ ಸಲ್ಲಿಸ್ತಾ ಇದ್ದೀನಿ. ಈಗ ನಾವು ವೈದ್ಯರಾದ ಕೂಡಲೇ ನಮ್ದು ಗುರಿ ಏನಿರ್ತೈತಿ, ಹೆಚ್ಚಿನ ಪೇಷಂಟ್ ನೋಡ್ಬೇಕು ಅಂದ್ರೆ ನಮ್ದು ಸಕ್ಸಸ್ ಅಂತ. ಅದೊಂದು ಎಲ್ಲ ವೈದ್ಯರಿಗೆ, ಯಾರಿಗೆ ಹೊಸದಾಗಿ ವೈದ್ಯಕೀಯ ಮುಗಿಸಿ ಬರ್ತಾರ ಅವ್ರ ತಲೆಯಾಗ ಎಲ್ಲರಿಗೂ ಅದ, ನಾ ಜಾಸ್ತಿ ಪೇಷಂಟ್ ನೋಡ್ಬೇಕು ಅನ್ನೋದೊಂದು ಹುಚ್ಚದು. ಹಂಗ ನಮಗೂ ಹಂಗ ಹುಚ್ಚಿತ್ತು ಮುಗಿಸ್ ಬಂದಾಗ. ಹಂಗ ಪೇಷಂಟ್ ನೋಡ್ಕೊಂತ ಏನ್ ಪೇಷಂಟ್ ಹಂಗ ತುಂಬಿ ತುಳುಕ್ತಾವ, ಹಂಗ ರೋಗಿಗಳ ಸಂಖ್ಯೆ ಹೆಚ್ಚಾಗಕತ್ತೈತಿ. ಒಂದ್ 10 ವರ್ಷ ಬರೀ ಇದ್ರಾಗ ಕಳೆದಿವಿ. ಆಮ್ಯಾಗ ವಿಚಾರ ಮಾಡಕತ್ವಿ, ಏನಪ್ಪಾ ಇದು ಇಷ್ಟು ಪೇಷಂಟ್ ಸಂಖ್ಯೆ ಹೆಚ್ಚಿಗೆ ಹಾಕೊಂತ ಬಂತು. ಫಸ್ಟಿಗೆ ಶುರು ಮಾಡಿದಾಗ ಬರೀ 10-20 ಪೇಷಂಟ್ ನೋಡ್ತಿದ್ವಿ, ಈಗ 100 ಪೇಷಂಟ್ ನೋಡಾಕತ್ತೀವಿ. ಹೊಸ ಡಾಕ್ಟರ್ ಬರ್ತಾರ, ಅವರು 100 ಪೇಷಂಟ್ ನೋಡಾಕತ್ತಾರ, ನಾವು 100 ಪೇಷಂಟ್ ನೋಡ್ತೀವಿ. ಏನಿದು ಸಂಖ್ಯೆ ಹಿಂಗ್ ಹೆಚ್ಚಾಗತೈತಿ ಅಂತೇಳಿ ಸ್ವಲ್ಪ ವಿಚಾರ ಮಾಡಿ ನೋಡಿದಾಗ, ಎದಕ್ಕಂತ ಕಾರಣ ತಿಳ್ಕೊಬೇಕಂತ ಸ್ವಲ್ಪ ಆಸಕ್ತಿ ವಹಿಸಿದಾಗ ನಮಗ್ ಗೊತ್ತಾಯ್ತು, ಎಲ್ಲ ನಮ್ಮ ಆಹಾರ ಮತ್ತೆ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದ ರೋಗಗಳು ಇವೆಲ್ಲ. ನಮಸ್ಕಾರ, ನಾನ್ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್. ನಾನು ಹೋಮಿಯೋಪತಿಕ್ ಡಾಕ್ಟರ್. ನಾನು ಇಷ್ಟು ವರ್ಷ ಎಲ್ಲ ಅಲೋಪತಿನ ಪ್ರಾಕ್ಟೀಸ್ ಮಾಡೀನಿ. ಆದ್ರೆ ಈಗ ಒಂದು 1.5 ವರ್ಷ ಆತ ಫುಲ್ ಇಂಟು ಫಾರ್ಮಿಂಗ್ ಇದ್ರೊಳಗನೆ ಇದೀನಿ. ಆಕಳುಗಳ ಜೊತೆಗೆ ಮತ್ತು ನಂದು ಕೃಷಿ ಒಳಗ ಇದ್ರೊಳಗನೆ ಇದೀನಿ. ಸೇಮ್ ಡಾಕ್ಟರ್ ಹೇಳ್ದಂಗ ನಾವು ನಮ್ಮ ಆಹಾರ ಪದ್ಧತಿ ಮತ್ತು ನಮ್ದು ಲೈಫ್ ಸ್ಟೈಲ್ ಇವನ್ನೆಲ್ಲನೂ ಚೇಂಜ್ ಮಾಡ್ಕೊಂಡ್ರೆ ನಾವು ಆರಾಮ್ ಇರ್ತೇವೆ ಅನ್ನೋದು ಗೊತ್ತಾತ. ಹೀಗಾಗಿ ನಾವು ಅದ್ರೊಳಗನ ಏನೇನು ತಿನ್ಬೇಕು, ಏನ್ ತಿನ್ಬೇಕು, ಏನ್ ಕುಡಿಬೇಕು, ಯಾವಾಗ ತಿನ್ಬೇಕು, ಯಾವಾಗ ಕುಡಿಬೇಕು, ಈ ಪದ್ಧತಿಗಳನ್ನ ನಾವು ಕರೆಕ್ಟಾಗಿ ಫಾಲೋ ಮಾಡಿದ್ವಿ ಅಂತಂದ್ರೆ ಮುಂಜಾನೆ 7ರಿಂದ ಹಿಡ್ಕೊಂಡು ರಾತ್ರಿ ಮಲ್ಕೊಳ್ಳೋ ಮಟ್ಟ ಇವು ಏನ್ ಕರೆಕ್ಟ್ ಇನ್ ಟೈಮ್ ಏನಾರ ಕರೆಕ್ಟ್ ಎಲ್ಲ ಅದು ಅಂತಂದ್ರೆ ಅರ್ಧ ರೋಗಗಳು ನಮ್ಮಿಂದ ದೂರ ಹೋಗ್ತಾವ. ಆಮೇಲೆ ನಾವು ಈಗೇನ ನಮ್ಮ ದೇಸಿ ಆಕಳ ಹಾಲು, ಆಮೇಲೆ ಅದರಿಂದ ಆಗಿದ್ದ ಗೊಬ್ಬರ, ಅದನ್ನ ನಾವು ನಮ್ಮ ಭೂಮಿಗೆ ಹಾಕಿದ್ವಿ ಅಂತಂದ್ರ ಭೂಮಿನೂ ಫಲವತ್ತಾಗ್ತೈತಿ, ಭೂಮಿನೂ ಬರಡಾಗಂಗಿಲ್ಲ. ಅದಕ್ಕೆ ಇದ್ರದ್ದು ಕೂಡ ನಾವು ಆಕಳ ಕೂಡ ಭೂಮಿ ಇರ್ತೈತಿ, ಭೂಮಿ ಕೂಡ ಆಕಳ ಇರ್ತೈತಿ. ಅವು ಎರಡು ಆರಾಮಿದ್ವು, ಅವೆಲ್ಲ ಬ್ಯಾಲೆನ್ಸ್ ಇದ್ವು ಅಂತಂದ್ರ ನಮ್ಮ ಪಂಚತತ್ವಗಳು ಎಲ್ಲಾನು ಬ್ಯಾಲೆನ್ಸ್ ಆಗ್ತಾವ. ಅವೆಲ್ಲ ಬ್ಯಾಲೆನ್ಸ್ ಇತ್ತಂದ್ರ ನಾವು ಬ್ಯಾಲೆನ್ಸ್ ಆಗ್ತೇವೆ. ಎಷ್ಟು ಸಿಂಪಲ್ ಐತಿದು. ಸೊ ಹಿಂಗಾಗಿ ನಮ್ದೊಂದು ಉದ್ದೇಶ ಏನಪ್ಪಾ ಅಂದ್ರ ಸಮಾಜಕ್ಕೆ, ರೈತರಿಗೆ, ಎಲ್ಲರಿಗೂ ಈ ಸೃಷ್ಟಿ ಜೊತೆ ಜೀವನ ಮಾಡಿದನ್ನ ನಾವು ಆರೋಗ್ಯವಾಗಿರ್ತೀವಿ. ದೇವರು ಮಾಡಿದ್ದು ಶಾಶ್ವತ ಮತ್ತು ಏನು ತೊಂದರೆ ಹಾನಿಕಾರಕ ಅಲ್ಲ. ಮಾನವ ಮಾಡಿದ್ದು ಹಾನಿಕಾರಕ ಮತ್ತು ಶಾಶ್ವತವಲ್ಲ ಅನ್ನೋದನ್ನ ತಿಳಿಸ್ಕೊಡ್ಬೇಕಾಗೈತಿ. ಎಲ್ಲರಿಗೂ ಗೊತ್ತೈತಿ, ಏನೋ ಒಂದ್ ಕಡೆ ಅಡ್ಕೊಂಡು ಕುಂತಿರ್ತದೆ. ಅದನ್ನ ನಾವು ಒಂದ್ ಸ್ವಲ್ಪ ಎಬಿಸಿ ಅದನ್ನ ಅವ್ರಿಗೆ ತೋರಿಸ್ಕೊಡ್ಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಾಕತ್ತೀವಿ. ಈಗ ನಾವ್ ಮಾಡಾಕತ್ತಿದ್ದು ಗೋ ಆಧಾರಿತ ಕೃಷಿ ಏನು, ಮತ್ತೆ ಗೋ ಆಧಾರಿತ ಕೃಷಿ. ಆಕಳ ಅಂದ್ರೆ ದೇಸಿ ಆಕಳ ಅಷ್ಟೇ ಆಕಳ, ಬೇರೆ ಯಾವಕ್ಕೂ ನಾವು ಆಕಳ ಅಂತ ಕನ್ಸಿಡರ್ ಮಾಡೋದಲ್ಲ. ಅವು ಪ್ರಾಣಿಗಳು ಅಷ್ಟೇ. ಎಲ್ಲಾ ಪ್ರಾಣಿಗಳು ಅವ್ರವ್ರ ಮಕ್ಕಳ ಸಲುವಾಗಿ ಹಾಲನ್ನು ಉತ್ಪತ್ತಿ ಮಾಡ್ತಾವ. ಹಂಗ ಉಳಿದ ಪ್ರಾಣಿಗಳನ್ನು ಹಾಲು ಉತ್ಪತ್ತಿ ಮಾಡ್ತಾವ. ಅದನ್ನ ನಾವು ತಪ್ಪು ಅರ್ಥ ಮಾಡ್ಕೊಂಡು ಅವನು ಉಪಯೋಗ ಮಾಡಕ್ ಶುರು ಮಾಡಿವಿ. ದೇಶಿ ಆಕಳದ ಹಾಲಿನ ಮಹತ್ವ, ದೇಶಿ ಆಕಳದ ಗೊಬ್ಬರದ ಸಗಣಿ ಮಹತ್ವ, ಅದ್ರದ್ದು ಮೂತ್ರದ ಮಹತ್ವ. ಯಾಕ ಇದು ಕಾಂಕ್ರೇಜ್ ಅಂತ ಹೇಳಿ ಬ್ರೀಡ್ ದೇಶಿದರಿ, ಉತ್ತರ ಭಾರತದ ಪ್ರದೇಶದಾಗ ಬರ್ತೈತಿ. ಶಾಬಲಾ ಅಂತಿಕೆ ಹೆಸರು. ಈಗ ಈಕಿ 4ನೇ ವರ್ಷ ರೀ, 4 ವರ್ಷದ ಕದಾಳ ಈಕಿ. ನೋಡಮ್ಮ ಸೀದಾ ನಿಂದ್ರ.
ಇವೆಲ್ಲ ಒಳ್ಳೆ ಹಾಲು ಕೊಡುವ್ರಿ ಇವು, ಜಾಸ್ತಿ ಹಾಲು ಕೊಡುವ ಬ್ರೀಡ್ಗಳು ಇವು ನಮ್ಮ ದೇಶದಾಗ. ಈ ಎಲ್ಲಾರು HF ಜರ್ಸಿ ಹಾಲು ಜಾಸ್ತಿ ಕೊಡ್ತಾವಂತಾರದ ಅದು ತಪ್ಪು ಕಲ್ಪನೆ. ನಮ್ಮ ದೇಶಿ ಆಕಳುಗಳನ್ನು ಜಾಸ್ತಿ ಹಾಲು ಕೊಡುವ ಅದಾವ, 15 ಲೀಟರ್ 20 ಲೀಟರ್ ಕೊಡುವ ಅದಾವ. ಅವನ್ನ ನಾವು ಕರೆಕ್ಟಾಗಿ ನಾವು ಅವಕ್ಕೆ ಹೆಂಗೆ ಆಹಾರ ಹಾಕ್ತೀವಿ ಹಂಗೆ 400 kg ತನಕ ಇರ್ತಾವ್ರಿ. ಸೊ ಅದಕ್ಕೆ ಇವಕ್ಕೆ ಏನಿಲ್ಲ ಅಂತಂದ್ರು ದಿನ ಒಂದು 25-30 kg ತನಕ ಹಾಕ್ಬೇಕಾಗ್ತೈತಿ. ಅದ್ರೊಳಗೆ ಒಂದು 10-15 kg ಹಸಿದು, ಒಂದು 10 kg ಒಣದು. ಯಾಕವ ಯಾಕ ಹೌದು, ಇದು ಕಾಂಕ್ರೇಜ್ ಬ್ರೀಡ್ ರೀ. ಹಾ, ಉತ್ತರ ಭಾರತದ್ರಿ, ಹರಿಯಾಣ ಅಲ್ಲಿ ಬರ್ತಾವ. ಹರಿಯಾಣ ಹಾ. ಇದು ನಮ್ಮ ಗೆಳೆಯರ ಕಡೆ ಇದ್ದು ರೀ. ನಮ್ದೊಂದು ಗ್ರೂಪ್ ಇದೆ. ಅದ್ರೊಳಗೆ ಒಂದಿಷ್ಟು ಮಂದಿ ಗೀರ್ ತಂದಾರ, ಒಂದಿಷ್ಟು ಇವನ್ ತಂದಾರ, ದೇಸಿ ಅದಾವ. ನಾವು ಹೆಚ್ಚು ದೇಸಿ ಮಾಡಾಕತ್ತೀವಿ, ಅಂದ್ರೆ ನಮ್ಮಲ್ಲಿ ಇದ್ದಿದ್ದು. ಇವೆಲ್ಲ ಬೇರೆ ರಾಜ್ಯದಿಂದ ತಂದ ನಾವು ಇವನ್ನ ಪ್ರಮೋಟ್ ಮಾಡೋದಕ್ಕಿಂತ ನಮ್ಮಲ್ಲಿ ಏನಿರ್ತಾವ ಲೋಕಲ್ ಅವನ್ನ ಪ್ರಮೋಟ್ ಮಾಡೋಣ ಅನ್ನೋದು ನಮ್ದು ಉದ್ದೇಶ. ಇವು ಒಂದೊಂದು ಈಗ ತೋರ್ಸಾಕಂತ ಒಂದೊಂದು ತಂದು ಇಟ್ಟೇವ್ರಿ, ಡೆಮೋ ಪೀಸ್ ಕತೆ. ಯಾಕೋ ಈಗ ಹೊಸ ಬರೋದು ಬಂದ್ರೆ ಸ್ವಲ್ಪ ಹಂಗೆ ಮಾಡ್ತಾವ್ರಿ, ಇಲ್ಲಾಂದ್ರೆ ಒಟ್ಟ ಏನು ಮಾಡೋಂಗದ. ಬಾ ಪ್ರೀತಿ ಮಾಡಿಸ್ಕೊತಾವ. ಓದಿಲ್ವಾ ಚಾಬಲ? ಹಾ, ಚಾಬಲ ಎಲ್ಲ ಅದಾವ, ಎಲ್ಲವಕ್ಕೂ ಒಂದೊಂದ್ ಹೆಸರು. 47 ಹೆಸರು ಅದಾವ. 47 ಎಲ್ಲ ಹೋರಿ ಆಕಳ ಎಲ್ಲ ಕುಡಿಕುರ್ ಆಮೇಲೆ 1-3 ಅಲ್ಲಿ ಅವ್ರಿಗೆ ಬೇಕಂತ ಹೇಳಿ ಒಬ್ಬರಿಗೆ ಅವ್ರ ಮನಿ ಒಳಗ ಈಗ ಬಸರದಾರ ಅವ್ರ. ಸೊ ಅವ್ರ ಇಳಿತೈತಿ, ಅದಕ್ಕೆ ಅವ್ರಿಗೆ ಜವಾರಿ ಆಕಳ ಹಾಲ್ ಬೇಕಂದ್ರ ಒಂದ್ 4-5 ತಿಂಗಳ ಸಲುವಾಗಿ ಒಯ್ದು ಕಟ್ಕೋತೀವ್ರಿ. ನಮ್ದು ಇನ್ನೂ ಅದ್ ಕಟ್ಟಿಲ್ಲ ಆಕಳ ಅಂತಂದ್ರ ಅದಕ್ಕೆ ಅಲ್ಲೊಂದ್ ಕಳ್ಸೇವಿ. ಅಲ್ಲಿ 2 ಹೋಗ್ಯಾವ, ಅದ್ರ ಪಾಪುನ್ ಕೂಡ ಒಂದ್ ಹೋಗೈತಿ. ಆಮೇಲೆ ಒಂದು ಇಲ್ಲೇ ನಿಮ್ಮ ಇದ್ರದ್ದು ನಿಮ್ಮ ಅಯ್ಯಪ್ಪ ಸ್ವಾಮಿದ ಮಠ ಐತಲ್ಲ, ಅಲ್ಲಿ ಒಂದ್ ಹೋರಿ ಕೊಟ್ಟೇವಿ, ಗೀರ್ ಹೋರಿ ಕೊಟ್ಟೇವಿ. ಆಮೇಲೆ ಇಲ್ಲಿ ಒಬ್ರು ತಮ್ದೊಂದು ಇಜ್ಜೋಡ್ ಆಗಿತ್ತು ಅಂತ ಹೇಳಿ ಒಂದ್ ಇದ್ ಬೇಕಾಗಿತ್ತು ಅವ್ರಿಗೆ, ಹೂಡಾಕ ಎತ್ತ. ಸೊ ಬಹದ್ದೂರ್ನ ಅಲ್ಲಿ ಕೊಟ್ಟೇವಿ. ಭೀಷ್ಮ ನಮ್ ಇದಕ್ ಹೋಗಿದ್ದ, ಎಲ್ಲೇ ನಿಮ್ಮ ಅಯ್ಯಪ್ಪ ಸ್ವಾಮಿ ಮಠಕ್ಕ, ಭೀಷ್ಮ ಅವನ ಹೆಸರು. ಇಲ್ಲಿ ಹೋಗಿದ್ದ ಅವ್ ಬಹದ್ದೂರ್. ಅಲ್ಲಿ ಅಲ್ಲೊಬ್ಬ ಅಲ್ಲಿ ಲಕ್ಷ್ಮಣ ಮತ್ತ ರಾಮ ಅಲ್ಲಿದಾರ. ಸೊ ನಾನ ಡಾಕ್ಟರ್ ದಾಕ್ಷಾಯಣಿ ರಾಮನಗೌಡರ್. ಈಗ ನಾವಿಲ್ಲಿ ಅಮ್ಮಿನ ಬಾವಿದಿಂದ 3 ಕಿಲೋಮೀಟರ್ ಒಳಗ ಆಗ್ತೈತಿ. ಇದು ಚಂದನಮಟ್ಟಿ ಹದ್ದು ಒಳಗ್ ಬರ್ತೈತಿ ಅಂತಾರ ಇದಕ್ಕ. ನಮ್ ಧಾರವಾಡದಿಂದ ನನಗ 13 ಕಿಲೋಮೀಟರ್ ಆಗ್ತೈತಿ ಇಲ್ಲಿ. ಇಲ್ಲಿ ಬಂದ್ ನಾವೀಗ 4.5 ವರ್ಷ ಆತ. ಒಂದ್ 6 ತಿಂಗಳನ್ಯಾಗ, ಒಂದ್ 3 ತಿಂಗಳನ್ಯಾಗೆಲ್ಲ ಇದು ಶೆಡ್ ಕನ್ಸ್ಟ್ರಕ್ಟ್ ಮಾಡ್ಕೊಂಡ್ವಿ ಕೋವಿಡ್ ಟೈಮ್ನ್ಯಾಗ. ಸೊ ಶೆಡ್ಡಿನ ಖರ್ಚದ ಬಗ್ಗೆ ಒಂದ್ 8 ಲಕ್ಷ ರೂಪಾಯಿ ಆಗೈತ್ ನೋಡ್ರಿ. ಹಾ, ಎಲ್ಲಾ ಹೊಸ ಮಟೀರಿಯಲ್ ಅನ್ನ ಹಾಕಿವಿ. ಇದು 4500 ಸ್ಕ್ವೇರ್ ಫೀಟ್ ಆಗೈತಿ. ಇದ್ರೊಳಗ ಎಲ್ಲಾ ನಮ್ದು ಮನಿಗೆನು ಬಂತು, ಮತ್ತ ನಮ್ ಮಜ್ಗಿ ರೂಮ್ ಬಂತು, ಸ್ಟೋರ್ ರೂಮ್, ಮತ್ ದಾನಿ ರೂಮ್, ಆಮೇಲೆ ನಮ್ಮ ವರ್ಕರ್ದು ಒಂದ್ ರೂಮ್ ಶೆಡ್ ಐತಿ. ಉಳ್ಕಿದ್ದೆಲ್ಲ ಇದೇನೈತಲ್ಲ ಇದೆಲ್ಲಾ ಆಕಳಿಗೆನ ಮಾಡೇವಿ. ಇದು ಸೊ ಆಕ್ಚುಲಿ ಈಗ ನಮ್ಗೆ ಈಗ 47 ಆಗಿದ್ವು ಅಲ್ಲ, ಸ್ವಲ್ಪ ಕಂಜೆಸ್ಟೆಡ್ ಅನ್ಸಾಕತ್ತಿತ್ತು ಅಂದ್ಕೂಲೆ ಮತ್ ಮೊನ್ನೆ ಒಂದ್ 5 ಹೊರಗ್ ಒಂದ್ ಸಣ್ಣ ಒಂದ್ ಶೆಡ್ ಮಾಡ್ಕೊಂಡು ಹೊರಗ್ ಶಿಫ್ಟ್ ಮಾಡೇವಿ. ಏನ್ ಉಳ್ಕಿದ್ವು ಇಲ್ಲಿ ಅದಾವ. ಹಿಂಡು ಆಕಳ ಎಲ್ಲ ಇಲ್ಲಿ ಈ ಕಡೆ ಕಟ್ಕೊಂತೇವಿ. ಆಮೇಲೆ ಹೋರಿಗಳೆಲ್ಲ ಈ ಸೈಡ್ ಬರ್ತಾವ, ಸಣ್ಣ ಪಾಪುಗಳೆಲ್ಲ ಈ ಸೈಡ್ ಬರ್ತಾವ. ಸೊ ಹಿಂಗಂತೂ ಈಗ ಸದ್ಯಕ್ ನಡ್ದೈತಿ. ಹಸಿ ಮೇವಿನ ನಿರ್ವಹಣೆ ನಾವು ಇಲ್ಲಿ ಬೆಳೆದಿವ್ರಿ, ಹಸಿ ಮೇವನ್ನು ಬೆಳೆದಿವಿ. ಹೊರಗೂ ಹೋಗಿ ಬರ್ತಾವ, ನಾವು ಇಲ್ಲಿ ತಂದನು ಹಾಕ್ತಿವಿ. ಮತ್ತೆ ಸಂಜೆ ಮುಂದೆ ಅಲ್ಲೊಂದ್ 4-5 ಅವರ್ಸ್ ಹೋಗ್ತಾವಲ್ಲ, ಏನೋ 4-5 ತಾಸು ಹೋಗ್ತಾವಲ್ಲ, ವೆರೈಟೀಸ್ ಆಫ್ ತಿಂದ್ ಬರ್ತಾವ. ಹಸಿದಾತು, ಒಣದಾತು, ಒಟ್ ಗುಡ್ಗಾಡ್ನಾಗ ಏನ್ ಸಿಗತೈತಿ ಎಲ್ಲಾನು ತಿಂದ್ ಬರ್ತಾವ. ಆಮೇಲೆ ಇಲ್ಲಿ ನಾವು ಸೂಪರ್ ನೇಪಿಯರು, ಆಮೇಲೆ ಜಿಂಜಿವಾ, ಆಮೇಲೆ ಗಿನಿ ಗ್ರಾಸ್ ಇವನ್ನೆಲ್ಲಾ ಏನ್ ಹಾಕೊಂಡೇವಿ. ಆಮೇಲೆ ಚೊಗಚಿ ಮತ್ತ ನಮ್ದಿದು ನುಗ್ಗಿ ತಪ್ಲ ಇವನ್ನೆಲ್ಲಾನು ಹಾಕ್ತೇವ್. ಆಮೇಲೆ ಮಲ್ಬರಿ ಇದನ್ನು ಸಿಗ್ತೈತಿ, ರೇಷ್ಮಿದ ಅದು. ಮತ್ ಬೇವಿನ ತಪ್ಲಾನು ಹಾಕಿರ್ತೇವ ಅವಾಗ ಇವಾಗ. ಅವನ್ನೆಲ್ಲಾನು ನಾವು ಕಡದ್ ತಗೊಂಡ್ಬಂದ್ ಅವಕ್ ಹಾಕ್ತೇವಿ. ಆಸಕ್ತಿ ಬಂದಿರ್ತಕ್ಕ ಕಾರಣ ಏನಂತಂದ್ರ ಮಕ್ಕಳ ಅನಾರೋಗ್ಯತನ ನೋಡಿ, ಬಹಳ ಸಣ್ಣ ಮಕ್ಕಳ ಒಳಗ ಅನಾರೋಗ್ಯತನ ನೋಡಿ. ಆಮೇಲೆ ನಾವ್ ನಮ್ ಮಕ್ಕಳಿಗನು ನಾವು ಆಕ್ಚುಲಿ ಡಾಕ್ಟರ್ ಆಗೆಲ್ಲಾನು ಟ್ರೀಟ್ಮೆಂಟ್ ಮಾಡಿದ್ಮೇಲೆನ ಖುಷಿ ಅನಿಸ್ತಿತ್ತ. ಆದ್ರ ಆಮೇಲೆ ಸಣ್ಣ ಹುಡುಗರೆಲ್ಲ ಬಹಳ ಏನ್ ಹಗ್ಲೆಲ್ಲ ಕೆಮ್ಮು ನೆಗಡಿ ಅಥವಾ ಅವ್ರಿಗೆ ಆರಾಮಿಲ್ದಂಗ ಅದು ನೋಡಿ ಯಾಕಪ್ಪ ಹಿಂಗೆಲ್ಲಾ ಆಗಾಕತ್ತತಿ ಅಂತ ಹೇಳಿ ನಾವು ಅದ್ರ ಹಿಂದ ಒಂದ್ ಸ್ವಲ್ಪ ಸ್ಟಡಿ ಮಾಡಿದಾಗ ಅನಿಸ್ತು, ನಾವ್ ಆಹಾರ ಏನ್ ತಗೊಳಕತ್ತೈತಲ್ಲ ಅದ್ರಾಗೆಲ್ಲ ನಮ್ ಮಿಸ್ಟೇಕ್ ಐತ್ ಅಂತ ಹೇಳಿ
ಅವಾಗ ಮಕ್ಕಳಿಗೆ ಹಾಲ್ ಬಾಳ್ಸಿರ್ತಿತ್ತು ನನ್ ಮಕ್ಕಳಿಗೆ ಕುಡಿಯಾಕ ಹಾಲು. ನಾವ್ ಅವಾಗ ಜರ್ಸಿ HF ಅಥವಾ ಎಮ್ಮಿದು ಹಿಂಗೆಲ್ಲಾ ನೋಡಿದ್ವಿ. ನಮ್ಗೆ ದೇಸಿ ಆಕಳದ ಹಾಲಿನ ಬಗ್ಗೆ ಅಂತ ಹಂಗ ಗೊತ್ತಾಗಿರ್ಲಿಲ್ಲ. ಅವಾಗ ನಾವ್ ಇಲ್ಲ ಇದು ನಮ್ ಜವಾರಿ ಆಕಳ ಹಾಲದನ ಬಹಳ ಮಹತ್ವ ಅನ್ನೋದು ಗೊತ್ತಾದ ಕೂಡಲೇನ ನಾವ್ ಅಲ್ಲಿ ಆಕಳ ಕಟ್ಟಿದ್ವಿ. ಸೊ ನಾವ್ ಆಕಳ ಜೊತೆ ಕಾಂಟ್ಯಾಕ್ಟಿಗೆ ಬಂದ ಈಗ 6.5 ವರ್ಷ ಆತ್. 6.5 7 ವರ್ಷ ಆತ್ ನೋಡ್ರಿ. ನಾಳೆ ಬರು ದೀಪಾವಳಿಗೆ 7 ವರ್ಷ ಆಗ್ತೈತಿ. ದೀಪಾವಳಿ ದಿವ್ಸನ ಬಂದಿದ್ವು. ಒಂದ್ ಗಂಗಾ ಮತ್ತ ಗೌರಿ ಅವಾಗ ಬಂದಿದ್ರು. ಸೊ ಆ ಆಕಳ ಹಾಲ ಇಂಪಾರ್ಟೆನ್ಸ್ ಸಲುವಾಗ ಅಂತಾನ ನಾವ್ ಇವ್ ಮಾಡಿದ್ವಿ. 1 2 4 ಅನ್ಕೊಂತ ಈಗ 47 ಆಗ್ಬಿಟ್ಟಾವ. ಎರಡ ಆಕಳ. ಏನು 2 ಆಕಳಿಗೆ ಒಂದ್ ಆಕಳಿಗೆ 25,000 ಕೊಟ್ಟಿದ್ವಿ ರೀ, ಒಂದ್ ಆಕಳಿಗೆ 60,000 ಕೊಟ್ಟಿದ್ವಿ. ಅಷ್ಟೇ ಇನ್ವೆಸ್ಟ್ಮೆಂಟ್ ರೀ. ಮತ್ತೇನು ಆಮೇಲೆ ಇದು ಬಂದ ಶೆಡ್ಡಿಗೆ ಅದು ಇನ್ವೆಸ್ಟ್ಮೆಂಟ್. ಹಾ ಆಮ್ಯಾಗ ಹೆಂಗಾತಂತಂದ್ರ ನಾವ್ ಆಕಳ ಸಾಕುದ್ ನೋಡಿ, ನಾವ್ ಅವ್ರ ಮ್ಯಾಗ ಇರುದು ಪ್ರೀತಿಯದು ನೋಡಿ ಸುತ್ತು ಕಡೆ ಜನ ಅವ್ರಿಗೆ ಆಕಳ ಕೊಡುದು ಬಂತಂದ್ರ ನೀವು ಬಾಳ ಚಲೋ ಸಾಕ್ತಿರಿ, ನಿಮ್ ಕಡೆ ಚಲೋ ಉಳಿತಾವ ನಮ್ಮ ಆಕಳ, ದಯವಿಟ್ಟು ನೀವ ಆಕಳ ತಗೋರಿ ಅಂತ ಹಿಂಗ ಒತ್ತಾಯದಿಂದ ಪೂರ್ವಕವಾಗಿ ಮತ್ತೊಂದ್ 5-6 ಆಕಳ ಕೂಡಿದ್ವು ಹಂಗ. ಆಮ್ಯಾಗ ಒಂದಿಷ್ಟು ಮಠದ್ದು ಗೋಶಾಲೆಗಳು ಮುಚ್ಚಾಕತ್ತಿದ್ವು ತೊಂದ್ರೆಯಿಂದ. ಸೊ ಅವ್ರು ಸರ್ ಮತ್ತ ನೀವ ತಗೊಳ್ರಿ ಅಂತ ಹೇಳಿ ಅವ್ರಂದ್ರು. ಅಲ್ಲಿಂದನು ಬಂದ್ವು. ಹಿಂಗ ಹಾಕೊಂತಾನೆ ಹೆಚ್ಚಿಗೆ ಹಾಕೊಂತ ಬಂದ್ವು. 9-10 ಖರೀದಿ ಮಾಡೇವಿ. ಖರೀದಿ ಅಂದ್ರೆ ಅದೇ ಈಗ ಅವ್ರು ನೀವ ತಗೋಬೇಕು, ಕೊಟ್ರೆ ನಿಮಗ ಕೊಡ್ತೇವಿ. ಖರೀದಿಗೆನ ತಗೊಂಡಿವಿ, ಡೊನೇಷನ್ ಅಂತ ಕೊಟ್ಟೇವ್ರಿ. ಅವ್ರ ಖರೀದಿಗೆನ ಕೊಟ್ಟಾರ, ಖರೆ ನಮಗ ಒತ್ತಾಯ ಮಾಡಿ ನಮಗ ಕೊಟ್ಟಾರ. ಉಡುಪಿಯಿಂದ ತಗೊಂಡ್ ಬಂದಿವಿ ನಾವು. ಸಾಯಿವಾಲ್ ಅಲ್ಲ, ಅವ್ರ ಗೋಶಾಲೆ ಅಲ್ಲಿ ಕ್ಲೋಸ್ ಮಾಡಾಕತ್ತಿದ್ರು. ನಮಗ ಆಕಳ ಜೊತೆ ಸಂಪರ್ಕ ಬಂದವ್ರು ಒಬ್ರು ನಮ್ಮ ಹೆಸರಲ್ಲಿ ರೆಕಮೆಂಡ್ ಮಾಡಿದ್ದಕ್ಕ ಅವ್ರು ನಮಗ್ ಫೋನ್ ಮಾಡಿ ಅವ್ರ ಲೈಕ್ ಅವ್ರ ಏನ್ ತಗೊಂಡ್ ಬಂದಿದ್ರು ಅದ್ರ ಪ್ರೈಸಿಗೆ ನಮಗ್ ಕೊಟ್ರ. ನಾವು ಪುಕ್ಕಟ ಅಂತ ಯಾರು ಡೊನೇಟ್ ಮಾಡ್ಬೇಡ್ರಿಪ್ಪ, ನೀವು ತೊಂದ್ರೆ ಇದ್ರ ನೀವು ರೊಕ್ಕ ಕೊಟ್ಟು ತಂದಿರ್ತೀರಿ, ನಾವು ರೊಕ್ಕ ಕೊಟ್ಟ ತಗೊಂತೇವ ಅಂತ ಹಂಗ ತಗೊಂಡಿವ್ರಿ. ಯಾರಿಗೂ ಏನ ಬರೇ ಮಾಡಿಲ್ಲ ಯಾರಿಗೂ. ಯಾಕಂದ್ರ ಸಮಾಜದಾಗ ಇವ್ ಆಕಳ ಕಟ್ಟಿದ್ರ ನುಕ್ಸಾನ್ ಆಗ್ತತಿ ಅನ್ನೋದ್ ಭಾವನೆ ಹುಟ್ಟಬಾರದು. ಅದಕ್ಕೆ ನಾವ್ ಯಾವ ಪುಕ್ಕಟ ತಗೊಂಡಿಲ್ಲ. ಅವ್ರ ನಮ್ಗ್ ಸಾಕಾಕ್ ಆಗೋದು ಅವ್ರದ್ದು ಎಷ್ಟು ಕಷ್ಟದ ಪರಿಸ್ಥಿತಿ ಇತ್ತಂದ್ರಿ, ಅವಕ್ ಮೇವ್ ಸದ್ಯಕ್ ಹಾಕಾಕ್ ಬರದಾರ್ದಂಗಿತ್ತು. ಕಡ್ಡಿ ಆಗಿದ್ವು ಆಕಳುಗಳು. ಅವ್ರ ನೋಡಿನೂ ಕೆಟ್ಟ ಅನಿಸ್ತಿತ್ ನಮಗ. ಅವ್ಗ ಸಾಕಾಕ್ ಆಗೋದು, ಅವ್ ಹಂಗ ತಗೊಂಡ್ ಹೋಗಂದು ಬ್ಯಾಡಪ್ಪ, ನೀ ಕಷ್ಟದಾಗದಿ, ಅದಕ್ಕ ನಿನ್ನ ಆಕಳುಗಳು ಕಷ್ಟದಾಗದಾವ್ ಬೇಡ ಅಂತ ಹೇಳಿ ನಾವ್ ಅವ್ರಿಗೆ ರೊಕ್ಕ ಕೊಟ್ಟನ. ಅವ್ರ ಎಷ್ಟಕ್ ತೊಗೊಂಡ್ರ ಅಷ್ಟು ರೊಕ್ಕ ಕೊಟ್ಟ ನಾವ್ ತಗೊಂಡ್ಬಂದ್ವಿ. 1 ವರ್ಷ ನಮ್ಮಲ್ಲೇನ ಬಿಟ್ಟಿದ್ರು. ಯಾಕಂದ್ರ ಅವ್ರ ಕಡೆ ಮಾಡವ್ರ ಅವ್ರ ಕಸನ್ ಆಕಸ್ಮಿಕವಾಗಿ ತೀರ್ಕೊಂಡ್ ಬಿಟ್ರು. ಸೊ ಅವ್ರಿಗೆ ಮಾಡಾಕ್ ಯಾರು ಸಿಗ್ಲಿಲ್ಲ. ಅವಾಗ ನಮ್ ಕಡೆ 1-2 ಮಂದಿ ಇದ್ರು. ಅವಾಗ ನಮ್ಮ ಇನ್ನೂ ಸಂಖ್ಯೆ ಕಡಿಮೆ ಇತ್ತು. ಅವಾಗ ಅವ್ರು 10 ಆಕಳ ಬಂದ್ ನಾವ್ ಸಾಕಿದ್ವಿ. ಅದ್ರಾಗ 2 ಫುಲ್ ರೋಗಿಷ್ಟಿದ್ವು. ಸೊ ಅವನ್ನೆಲ್ಲಾನು ನಾವು ಟ್ರೀಟ್ಮೆಂಟ್ ಎಲ್ಲಾ ಕೊಟ್ಟು ಮಾಡಿ ಅವನಷ್ಟುನು ಚಲೋ ಇಲ್ಲೆಲ್ಲಾ ಬಹಳ ಖುಷಿಗಿದ್ವು. ಆಮೇಲೆ ಮತ್ತೆ ಅವರಲ್ಲೇ ಮಾಡಾಕ್ ಬಂದ ಕೂಡಲೇ ಅವ್ರಿಗೆ ಜಾಗ ಸ್ಪೇಸ್ ಅದು ಎಲ್ಲ ಅವ್ರಿಗೂ ಎಲ್ಲ ಚಲೋ ಸಿಕ್ತು. ಅವ್ರಲ್ಲಿ ಅವ್ರು ಹೋಗೋ ಮುಂದೆ ನಮ್ಗ ಈ ಶಾಬ್ಲಾನ್ ಕೊಟ್ರು. ಆಮೇಲೆ ಒಂದು ಮಲ್ನಾಡ್ ಗಿಡ್ ಕೊಟ್ಟು ಹೋಗ್ಯಾರ ಅವ್ರ ಮಲ್ನಾಡ್ ಗಿಡ್ಡ. ಹಳ್ಳಿಕಾರ ಈಸ್ ಲೈಕ್ ನಮ್ ಇಲ್ಲಿ ಏನ ಹಳ್ಳಿಕಾರ ನಮ್ಮ ಜವಾರಿ ಜವಾರಿನ ಮಲ್ನಾಡ್ ಗಿಡ್ಡ, ರಾಠಿ, ಗೀರ್, ಕಾಂಕ್ರೇಜ್, ಸಾಹಿವಾಲ್, ಇಷ್ಟ 7 ತಳಿ ಅದಾವ. ಇಷ್ಟ ಬ್ರೀಡ್ ಹೌದೌದೌದು. ಅದು ನಮ್ಮ ದೇಸಿ ತಳಿ 100ಕ್ಕಿಂತ ಹೆಚ್ಚಿದ್ದವ್ರಿ. 100ಕ್ಕಿಂತ ಹೆಚ್ಚು. ನಮ್ಮ ಭಾರತ ದೇಶದಾಗ ಹೆಂಗ ನಮ್ಮ ಜಾತಿಗಳು ಅದಾವ. ಉತ್ತರ ಭಾರತದಾಗ ಅವ್ರದ ಒಂದು ಊಟ, ಅವ್ರ ಬಟ್ಟೆ ಶೈಲಿ ಬೇರೆ, ಹಿಂಗ ಮಧ್ಯ ಭಾರತದ ಬೇರೆ, ದಕ್ಷಿಣ ಭಾರತದ ಬೇರೆ, ಹಿಂಗ ಏನ್ ಅದಾವದ ಆಯಾ ಪ್ರಕಾರ ನಮ್ಮ ಆಕಳುಗಳು ಆ ಏರಿಯಾಕ್ ಹೊಂದ್ಕೊಳ್ಳು ಹಂಗ ದೇವ್ರ ಸೃಷ್ಟಿನ ಅಷ್ಟ್ ಚಂದ ಮಾಡ್ಯಾರ. ಇದಕ್ ಮಲ್ನಾಡ್ ಗಿಡ್ಡ ಅಂತ ಯಾಕಂತಾರಂತಂದ್ರ ಅದು ಮಲ್ನಾಡ್ ಪ್ರದೇಶನಾಗ, ಗುಡ್ಗಾಡ್ ಪ್ರದೇಶನಾಗೆಲ್ಲ ಅಡ್ಡಾಡಕ ಅಂತ ಇರುವವು. ಅವಕ್ಕೆಲ್ಲ ಗುಡ್ಡ ಹತ್ತಿ ತಿನ್ಬೇಕಂದಿದ್ದಕ್ಕೆ ಅವಕ್ಕೆ ಶಾರ್ಟ್ ಸ್ಟ್ರಕ್ಚರ್ ಇರ್ತೈತಿ ಅವಕ್ರದ್ದು. ಹಂಗ ಆಮೇಲೆ ಇವಾಗ ನೋಡಿ ಥಾರ್ ಪಾರ್ಕರ್ ಅಂತ ರಾಜಸ್ಥಾನ್ದಾಗ ಇರ್ತೈತಿ. ಥಾರ್ ಪಾರ್ಕರ್ ಅದು 48 ತಾಸು ನೀರಿಲ್ದೆ ಇರಾಕ್ ಅದಕ್ ಸಾಧ್ಯ ಐತಿ. ಸೊ ದೇವ್ರ ಇಷ್ಟು ಚಂದ ಸೃಷ್ಟಿ ನಿರ್ಮಾಣ ಮಾಡಿರ್ತಾರಲ್ಲ, ಯಾವ್ಯಾವ ಪ್ರದೇಶನಾಗ ಅವು ಯಾವ್ಯಾವ ಚಂದಾಗೆ ಉಳಿತಾವು ಅನ್ನೋದಕ್ಕಾಗಿ ಈ 2 ಎಕ್ಸಾಂಪಲ್ ಹೇಳಾಕತ್ತೀನಿ ನಾ. ಹಂಗ ನಾವು ಆಕ್ಚುಲಿ ನಮಗೂ ಅವಾಗ ಸ್ಟಾರ್ಟಿಂಗ್ ನಮಗೊಂದ್ ತಲೆಯಾಗ ಏನ್ ಹೊಡ್ತು, 100 ಬ್ರೀಡ್ ಇದ್ದವ. ಈಗ ಉಳಿದಿತ್ತು ಒಂದು 36 ಅಂದಿದ್ರು, 33 ಬ್ರೀಡ್ ಅದಾವ ಅಂತ ಮತ್ತೆ ಈಗ ಕೇಳ್ಬಂತ. ಸೊ ನಮಗೇನ್ ಅನಿಸ್ತು, ಎಲ್ಲಾ ಬ್ರೀಡ್ಗಳೆಲ್ಲಾ ಇನ್ಸ್ಟಿಂಕ್ಟ್ ಅಂದ್ರೆ ಹೊಂಟ್ ಬಿಟ್ಟಾವ, ಅವ್ನ ಉಳಿಸುನು ನಾವು ಒಂದೊಂದ್ ಬ್ರೀಡಿನು ಹಿಂಗಿಂಗ್ ಅದಾವು ಅನ್ನೋದಕ್ಕಾಗಿ ನಾವು ಮತ್ತೆ ಅಲ್ಲಿ ರಾಮ್ಪುರ್ ಮಠ ಹೋಗಿದ್ವಿ, ಕನೇರಿ ಮಠಕ್ಕೆಲ್ಲ ಹೋಗಿದ್ವಿ. ಮತ್ ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಸಾಕ್ಯಾರ ಎಷ್ಟೊಂದು ಗೋಶಾಲಾಗಳು ವಿಸಿಟ್ ಮಾಡಿದ್ವಿ. ಅವಾಗೆಲ್ಲ ನೋಡ್ಕೊಂತ ಬಂದ್ವಿ. ಆಮೇಲೆ ನಾವ್ ಅವಾಗ ಬರೀ ನಮಗ್ ತಲ್ಯಾಗ ಒಂದ ಇತ್ತು, ಲೈಕ್ ಏನ ಬಹಳಷ್ಟು ಎಷ್ಟು ವೆರೈಟಿ ಇದಾವ ಅಷ್ಟು ಕುರ್ದು ಒಂದೊಂದ್ ವೆರೈಟಿಗಳು ನಾವ್ ಬಂದ್ ಮಾಡ್ಕೋಬೇಕು ಅಂತಿತ್ತು. ಬಟ್ ಲೇಟರ್ ಆನ್ ನಮಗ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಏನ ಬಂತು ಅಂತಂದ್ರ ಅವ್ ಯಾವ ಬ್ರೀಡ್ ಇರ್ತಾವ ಅದ ಹೋರಿಲಿನ ಕ್ರಾಸ್ ಮಾಡಿಸ್ಬೇಕು.
ಇಲ್ಲ ಅಂತಂದ್ರ ಕ್ರಾಸ್ ಆದು ಅಂತಂದ್ರ ಅದಕ್ ಬರೋ ಬ್ರೀಡ್ ಬೇರೆ ಆಗ್ಬಿಡ್ತೈತಲ್ಲ. ಸೊ ಅದಕ್ ಹಾ ಅದಕ್ಕ ಏನ್ ಮಾಡಿದ್ವಿ ಮತ್ ನಾವ ಹೋರಿಗಳು ಅವಕೂರ್ ಜಾತಿವನ್ನ ಹೋರಿಗಳು ತಗೊಂಡ್ ಬರತ್ವಿ. ಈಗ ಸದ್ಯಕ್ಕ ನಮಗ ಕಾಂಕ್ರೇಜ್ ಹೋರಿ ಒಂದ್ ಬೇರೆ ಕಡೆ ಐತಿ, ಕ್ರಾಸ್ ಮಾಡಿಸ್ಕೊಂಡ್ ಬರ್ಬೇಕ ಹಂಗ. ಸೊ ಆಮೇಲೆ ನಮಗ್ ಮೊದಲ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಅನ್ನ ಮಾಡಿಸ್ತಿದ್ರು. ಅದು ನಮಗೂ ಅದ ಹಂಗ ಇರ್ಬೇಕನ್ನೋ ಒಂದ್ ಸ್ಟಾರ್ಟಿಂಗ್ ಹಂಗ ಅನ್ಕೊಂಡಿದ್ವಿ. ಸೊ ಆಮೇಲೆ ಗೊತ್ತಾತ ನಾವ್ ಮನುಷ್ಯರದ್ ಹೆಂಗ್ ಮನಸ್ಥಿತಿ ಇರ್ತೈತಿ, ನಮ್ಕಿನ್ನ ಸೆನ್ಸಿಟಿವ್ ಇರ್ತಾವ. ನಾವು ಅವ್ರ ಜೋಡಿ ಕಾಂಟ್ಯಾಕ್ಟ್ ನಾಗ ಬಂದ ಮೇಲೆ ನಮಗ್ ಗೊತ್ತಾಗಕ್ ಚಾಲು ಆತ. ಸೊ ಅದಕ್ಕಾಗಿ ನಾವ್ ಏನ್ ಮಾಡಿದ್ವಿ, ಅವಕ್ ಹೋರಿಗಳನ್ನ ತರಕತ್ವಿ, ಅವ್ರದ್ದು ನ್ಯಾಚುರಲ್ ಕ್ರಾಸಿಂಗ್ ಅನ್ನ ಮಾಡಿಸ್ತೀವಿ. ಸೊ ಏನ ಇರ್ಲಿರಿ ಅವಕ್ ತ್ರಾಸ ಅಂತೂ ಆಗ್ಬಾರ್ದ ಅನ್ನೋದು ಮಾಡ್ಕೊಂಡ್ ದ್ಯಾಟ್ಸ್ ವಾಟ್ ನಾ ಏನ್ ಹೇಳಾಕತ್ತೇನೆ. ಅದ್ ನಾವ್ ಮಾಡಿದ್ ಒಂದ್ ಈಗ ಎಲ್ಲಾರು ಲೈಕ್ ನಾರ್ತ್ ದಿಂದ ತಗೊಂಡ್ಬಂದಿದ್ದು ಈಲ್ಡ್ ಸಲುವಾಗಿ ಅಂತ ಹೇಳಿ ಜಾಸ್ತಿ ಇದ್ ಮಾಡ್ತಾರ, ಪ್ರಮೋಟ್ ಮಾಡ್ತಾರ. ಬಟ್ ನಾವು ಗುಜರಾತ್ ಒಳಗ ನಾನೊಂದು ಇದನ್ನ ಗೋಪಾಲನ್ ಟ್ರೈನಿಂಗ್ ಹೋಗಿದ್ದೆ, ರಮೇಶ್ ಭಾಯ್ ರುಪೇರಿಯಾಲಿ ಅಂತ ಹೇಳಿ. ಆಮೇಲೆ ಅಲ್ಲಿ ನಾನು ಗೋಪಾಲ್ ಭಾಯ್ ಸುತಾರಿ ಅವ್ರದನ್ನು ವಿಸಿಟ್ ಮಾಡಿದ್ದೆ. ಸೊ ರಮೇಶ್ ಭಾಯ್ ರುಪೇರಿಯಾಲ ಕಡೆ ಹೋದಾಗ ನಮ್ಗ ಅವಾಗ ಗೊತ್ತಾತ ಲೈಕ್ ನಮ್ಮ ಏರಿಯಾ ಒಳಗ್ ಏನ್ ಇರ್ತಾವ ನಾವ್ ಅವ್ಕೂರ್ ಮ್ಯಾಲನ ಸ್ಟಡಿ ಮಾಡ್ಬೇಕ. ಈಗ ನಮ್ಮಲ್ಲೇ ಕಿಲಾರ ಮತ್ತೆ ಜವಾರಿ ಅಥವಾ ನೀವೇನ ಇದು ಹಳ್ಳಿಕಾರ ಅಂದ್ರಲ್ಲ ಅವ್ ನಮ್ಮ ಏರಿಯಾದ್ದು. ಸೊ ನಾವ್ ಅವ್ಕೂರ್ ಮೇಲೆನ ಮಾಡ್ಬೇಕು. ಅವಾಗ ನಾವೇನ ವಿಚಾರ ಮಾಡಿದ್ವಿ, ಇನ್ನು ಬೇರೆ ಭಾಳ ಬ್ರೀಡ್ ಮಾಡೋದು ಬೇಡ. ಅಂದ್ರ ಅಲ್ಲಿ ಹೋಗೋಕ್ಕಿಂತ ಮೊದ್ಲನ ನಮ್ ಕಡೆ ಇಷ್ಟೊಂದ್ ಬ್ರೀಡ್ ಇದ್ಬಿಟ್ಟಿದ್ವು. ಸೊ ನಾವ್ ಅವಾಗ ಅದಕ್ಕೆ ಚೇಂಜ್ ಮಾಡಕ್ ಹೋಗ್ಲಿಲ್ಲ. ಅವರೇ ಹೇಳಿದ್ರ ಗುಜರಾತ್ ಒಳಗ ಗೀರ್ ಅದಾವ, ನಾವ್ ಗುಜರಾತ್ ಒಳಗ್ ಸಾಕ್ತಿವಿ, ನಿಮ್ ಕಡೆ ಕಿಲಾರ್ ಅದಾವ, ನೀವು ಅದನ್ನೇ ಮಾಡ್ರಿ. ಹಾಲ್ ಸಲುವಾಗ ನೀವು ಇಲ್ಲಿಂದ ಒಯ್ದ ಅಲ್ಲಿ ಮಾಡಕ್ ಹೋಗ್ಬೇಡ್ರಿ. ಸೊ ಅವ್ಕುರ್ದು ಅಡ್ಜಸ್ಟ್ಮೆಂಟ್ ಎಲ್ಲಾನು ಪ್ರಾಬ್ಲಮ್ ಆಕೇತ್ಲಾ, ಅವು ಆ ವಾತಾವರಣ ಹೊಂದ್ಕೊಂಡಿರ್ತಾವ. ಅವ್ ಈ ವಾತಾವರಣಕ್ ಹೊಂದ್ಕೋಬೇಕಂತಂದ್ರ ಅವಕ್ ಪ್ರಾಬ್ಲಮ್ ಆಗ್ತೈತಿ, ಕಡಿಮೆ ಆಗ್ತೈತಿ. ಸೊ ನನಗ್ ಅನ್ಸಿದ ಮಟ್ಟಿಗೆ ನೀವು ಇಳುವರಿ ಬಗ್ಗೆ ನೀವು ಕೇಳಿದ್ರಿ ಅಂತಂದ್ರ ಅದ ಈಗ ಕೆಲವು ದಿವ್ಸ ಅಷ್ಟ ಈಗ ಆರಾಮ್ ಇರ್ತೇನೆ, ಓಕೆ ನಾ ಅನಿವಾರ್ಯಾಗಿ ನಾ ಅಲ್ಲಿ ಇರಬೇಕು ಅಂತಂದ್ರ ನಾ ಯಾರೋ ಕಾಶ್ಮೀರದವ್ರನ್ನು ಕೂಡ ನಮ್ ಸಂಪರ್ಕ ಬಂತು, ನಾವ್ ಅಲ್ಲೇ ಸೆಟ್ಲ್ ಆದಿವಿ ಅಂತಂದ್ರ ಅವ್ರದಿಂದ ನಮಗ್ ಏನಾರ ಕಾಶ್ಮೀರದ ಪ್ರಾಡಕ್ಟ್ ಬಂತು ಅಲ್ಲೇ ಸೆಟ್ಲ್ ಆತಂದ್ರ ಆ ಮಾತ್ ಬೇರೆ. ಇವೆಲ್ಲ ಏನಾಕೈತಿ, ಈಗ ನಾವ್ ಇಲ್ಲಿರೋರು ಇಲ್ಲೇನ ನಾವು ಆರಾಮ್ ಇರ್ತೀವಿ, ಹಂಗ ಅಲ್ಲಿರು ಅಲ್ಲೇ ಆರಾಮ್ ಇರ್ತಾವ, ಇಲ್ಲಿರು ಇಲ್ಲೇ ಆರಾಮ್ ಇರ್ತಾವ. ಅದಕ್ಕೆ ನಂದೊಂದು ರಿಕ್ವೆಸ್ಟ್ ಏನೈತಂತಂದ್ರೆ ಎಲ್ಲಾರು ಈಲ್ಡ್ ಸಲುವಾಗಿ ಅಂತ ಹೇಳಿ ಎಲ್ಲ ನಾರ್ತ್ ಸೌತಿಗೆ ತಗೊಂಡ್ ಬಂದು ಅದನ್ನ ಹೆಚ್ಚಾಗಿ ಉಪಯೋಗ ಮಾಡಿ ಮತ್ ಸೌತದ್ದು ಎಲ್ಲಿ ಹೋಗ್ಬೇಕು, ಸೌತದ್ದು ಎಲ್ಲ ಇನ್ಸ್ಟಿಂಕ್ಟ್ ಆಗಿ ಹೊಂಟ್ಬಿಟ್ಟಾವ್. ಹಾ ಸೊ ಅದನ್ನೆಲ್ಲ ಮಾಡಬಾರ್ದು ಅನ್ನೋದು ಒಂದು ನಂದು ರಿಕ್ವೆಸ್ಟ್. ಅದಕ್ಕ ನಾವೀಗ ಹೆಚ್ಚಾಗಿ ಎಲ್ಲಾನು ನಮ್ಮ ನೀವು ಹೊರಗಳಲ್ಲಿ ನೋಡ್ತೀರಿ, ಈಗ ಆಲ್ಮೋಸ್ಟ್ ನಮ್ಮ ಎಲ್ಲ ಕಿಲಾರ್ಗಳದ ನಾವು ಜವಾರ್ ಅದಾವ. ನಾವ್ ಇನ್ಮೇಲೆ ಅವನ ಆದಷ್ಟ ಇವನ್ನ ಜಾಸ್ತಿ ತರಂಗಿಲ್ಲ. ಬಟ್ ಇವ್ಕುರ್ದೇನ್ ಸ್ಟಾಪ್ ಮಾಡಲ್ಲ. ಇವ್ಕುರ್ದನ್ ಇಲ್ಲಿಂದ ಬ್ರೀಡ್ ಮಾಡ್ತೀವಿ, ಯಾರಿಗ್ ಬೇಕು ಅಂತಂದ್ರ ಅವ್ರಿಗೆ ನಾವು ಕೊಡ್ಬೇಕು ಅಂತ ಐತಿ. ಬಟ್ ವೆರಿ ಪರ್ಟಿಕ್ಯುಲರ್, ಅವ್ರ ಕಸಾಯಖಾನೆ ಕಳ್ಸಂಗಿಲ್ಲ, ಕಳ್ತನಕ ಅವ್ರ ನೋಡ್ತಾರು ಅಂತ ಹೇಳಿ ಅವ್ರ ನೋಡ್ಕೊಳವ್ರ ಇದ್ರು ಅಂತಂದ್ರ ಅಷ್ಟ ಗ್ಯಾರಂಟಿ ಮೇಲೆ ಕಳ್ಸ್ಬೇಕು ಅಥವಾ ಕೊಡ್ಬೇಕು ಅಂತ ಹೇಳಿ ವಿಚಾರ ಮಾಡಿದ್ವಿ. ಎರಡು ಹಂಗ ಆಗಿದ್ದು ನೋಡ್ರಿ. ಒಂದ್ ಅದು ಉಡುಪಿಂದ ತಗೊಂಡ್ ಬಂದಾಗ ತಂದ್ 8 ದಿವ್ಸಕ್ಕನ ಅದಕ್ಕೆ ಆರಾಮಿಲ್ದಂಗ ಆಗಿತ್ತು. ಮೇ ಬಿ ಅದಕ್ಕೆ ಅಲ್ಲೇ ಆಗಿತ್ತು ಏನೋ, ಇಲ್ಲಿ ಬಂದ್ ಅದಕ್ಕೆ ಅಡಾಪ್ಟ ಆಗ್ಲಿಲ್ಲ ಅದು. ಸೊ ಅದು ತೀರ್ಕೊಂತ ಪಾಪ. ದಟ್ ವಾಸ್ ದ ಫಸ್ಟ್ ನಮ್ ಕಡೆ ಬಂದ್ ಅದ್ ಫಸ್ಟ್ ಆಕಳ ನಮ್ ಕಡೆ ಹೋಗಿದ್ದು. ಅದಕ್ಕೂ ಇಲ್ಲೇ ನಾವು ದಫನ್ ಮಾಡಿದ್ವಿ. ಆಮೇಲೆ ಒಂದು ಕರು ಅದು ಏನೋ ಅದ್ರದ್ದು ಹುಟ್ಟಿದಾಗನ ಅದಕ್ಕೆ ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಇತ್ತು ಅಂತ, ಅದೊಂದು ಕರು ತೀರ್ಕೊಂತು. ಆಮೇಲೆ ಒಬ್ಬಕಿ ಬಹಳ ನಮ್ ಸುಂದರಿ ಅಂತ ಹೇಳಿ ಒಬ್ಬಕಿ ರಾಠಿ, ಅಕ್ಕಿ ಏಜ್ ಆಗಿದ್ಲು. ಆಮೇಲೆ ಅಕ್ಕಿ ಪ್ರೊಲ್ಯಾಪ್ಸ್ ಆಗ್ತಿತ್ತು, ಮೈ ಹೊರಗ್ ಬರ್ತಿತ್ತು ಅಕ್ಕಿಗ ಅಂತೇಳಿ ಆ ಜಾಗ ಅಲ್ಲಿ ಮಾಡ್ಸಿದ್ವಿ. ಸೊ ಅಕ್ಕಿನೂ ಲೈಕ್ ಇವನ್ 4th ಪ್ರೆಗ್ನೆನ್ಸಿ ಒಳಗ ಅಕ್ಕಿಗ ಪ್ರಾಬ್ಲಮ್ ಆಗಿ ಅಕ್ಕಿನ ತೀರ್ಕೊಂಡ್ಲು. ಅಕ್ಕಿನೂ ಒಂದ್ ಕಡೆ ದಫನ್ ಮಾಡೀವಿ. ಸೊ ಹಿಂಗ ಮಾಡಿ ಎಸ್ ಅವು ಸಣ್ಣ ಪಾಪುಗಳು ಏನು ಈಗ ದೊಡ್ಡ ಅದಾವಲ್ಲ, ಅವಕ್ಕ ನಮಗ ಅದ್ ಮಾಡಾಕ ಯಾಕೋ ಒಂದ್ ಸ್ವಲ್ಪ ಅವಾಗ ಇಮೋಷನಲ್ ಬಹಳ ಅಟ್ಯಾಚ್ಡ್ ಆಗ್ಬಿಟ್ಟೇವ್ ನಾವ್. ಅದಕ್ಕೆ ಅದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಅನಿಸ್ತು ನಮಗ. ಬಟ್ ನಾವೀಗ ಸ್ಟ್ರಾಂಗ್ ಆಗಿ ಅದನ್ನ ಮಾಡಬೇಕು. ಅದ್ರದ್ದು ಗುಣಧರ್ಮನ ಅದೈತಿ. ಅದು ಯಾಕಂತಂದ್ರೆ ಈಗ ಹಿಂಗೈತಲ್ಲ, ಭೂಮಿ ಇದ್ರನ ಆಕಳ ಇದ್ರನ ಭೂಮಿ, ಇವ್ ಎರಡೂ ಇದ್ರನ ನಾವ್ ಎಲ್ಲಾರು ಅದೇವಿ. ಹಿಂಗಾಗಿ ಅದ ಸತ್ರುನು ತಾನು ಭೂಮಿ ಸಲುವಾಗಿ ಮಾಡುವಷ್ಟ ಅದ ಇಟ್ಕೊಂಡೈತ ಅದ್ರ ಕಡೆ ಎಲ್ಲ. ಅದಕ್ಕಾಗಿ ನಾವ್ ಇನ್ ಮೇಲೆ ಏನಾರ ಹಂಗ ಈಗ ಬರುದ್ ಬೇಡ, ಹಂಗ ಏನಾರ ಆತಂದ್ರುನು ನಾವ್ ಅದನ್ನ ಗೋನಂದಾಜಲ್ ಮಾಡ್ಬೇಕು ಅನ್ಕೊಂಡೇವಿ. ಆ ಕರುಗಳೇನ ಒಂದ್ ಎಬೋಷನ್ ಆಗಿತ್ತು, 2 ಕರುಗಳು ಏನ್ ತೀರ್ಕೊಂಡಿದ್ವು, ಅವಕುರ್ದ್ ಮಾಡೇವಿ, ಗೋನಂದಾಜಲ್ ಮಾಡೇವಿ.
ಅದನ್ನ ಯೂಸ್ ಮಾಡ್ತೇವಿ. ಬಟ್ ಇವು ದೊಡ್ಡ ಮಾತ್ರ ಏನ್ 2 ಹೋಗಿದ್ದು ಅವ್ರದ್ದೇನು ಮಾಡಿಲ್ಲ ನಾವು. ಹಾ, ದಫನ್ ಮಾಡಿವಿ. ಅದು ದಫನ್ ಮಾಡಿದ್ರು ಆಲ್ಮೋಸ್ಟ್ ಲೈಕ್ 1 ಕಿಲೋಮೀಟರ್ ರೇಡಿಯಸ್ನ್ಯಾಗ ಅದ್ರದ್ದು ಕ್ಯಾಲ್ಸಿಯಂ ಕಂಟೆಂಟ್ ಆಫ್ ದಟ್ ಸಾಯಿಲ್ ಇನ್ಕ್ರೀಸ್ ಆಗತ್ರಿ. ಹಾ, ಸೊ ಅದ್ರದ್ದು ಇಷ್ಟು ಮಹತ್ವ ಐತಿ. ಹಾ, ಸತ್ತ ಮೇಲನು ಎಲ್ಲಾನು ಯೂಸ್ ಆಗ್ತೈತಿ. ಇದ ನಮ್ಮ ದೇಸಿ ಆಕಳ ಮಹತ್ವ. ಈಗ ಜರ್ಸಿ HF ಅದ್ರದ್ದು ಏನು ಇಲ್ರಿ. ಅವಕ್ ಒಬ್ಬೊಬ್ರಂತೂ ಮಷೀನ್ ಅಂತಾರ. ಅವಕ್ಕ ಏನು ಇಮೋಷನ್ಸ್ ಇರಂಗಿಲ್ಲ ನೋಡ. ಅದನ್ನ ನಾವು ಅದಕ್ಕ ನಾವ್ ಅದ್ ಕೆಟ್ಟು ಅದು ಇದು ಅನ್ನಕ್ ಬರಂಗಿಲ್ಲ. ಯಾಕಂದ್ರ ಅದನ್ನು ಮ್ಯಾನ್ ಮೇಡ್ ಐತಿ, ಮನುಷ್ಯರ್ ಮಾಡಿದ್ದನ ಐತಿ. ಸೊ ಮನುಷ್ಯ ತಿಳಿದು ತಪ್ಪು ಮಾಡಾಕತ್ ಬಿಟ್ಟಾರ. ಅದನ್ನ ಈಗ ಹಾಲು ಈಲ್ಡಿನ ಸಲುವಾಗಿ ಅಂತ ಅದನ್ನ ಮಾಡ್ಕೊಂತ ಹೋಗ್ತಾರ. ಬಟ್ ಅದ್ರಾಗ ಎಷ್ಟು ಪೌಷ್ಟಿಕಾಂಶ ಇರ್ತೈತಿ ಅದು ಗೊತ್ತೇ ಇಲ್ಲ. ಅಂಡ್ ಅದ್ರಾಗ ಮಾರ್ಫಿನ್ ಅನ್ನೋದೊಂದು ಕಂಟೆಂಟ್ ಸಿಕ್ಕೈತಿ. ಅದನ್ನ ಲ್ಯಾಬ್ ಟೆಸ್ಟ್ ಮಾಡ್ಸಿದಾಗ ಮಾರ್ಫಿನ್ ಅನ್ನೋ ಕಂಟೆಂಟ್ ಸಿಕ್ತೈತಿ. ಆಮೇಲೆ ಅದ್ರದಿಂದ ಎಷ್ಟೋ ಏನು BP ಬಂತು, ಶುಗರ್ ಬಂತು, ಕ್ಯಾನ್ಸರ್ ಬಂತು. ಆಮೇಲೆ ಹೆಣ್ಮಕ್ಳದೊಳಗೆ ಎಲ್ಲಾನು ಅವ್ರ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಸ್ ಬರ್ತೈತಿ. ಹಾ, ಜಲ್ದಿ ಅವ್ರ ಮೆನ್ಸ್ಟ್ರುಯೇಟ್ ಆಗ್ತಾರ. ಆಮೇಲೆ ಒಬ್ಬೊಬ್ರು ಇನ್ಫರ್ಟಿಲಿಟಿ ಕೇಸಸ್ ಆಗಾಕತ್ತಾವ. ಹಾ, ಇನ್ಫರ್ಟಿಲಿಟಿ ರೇಟ್ ಇವೆಲ್ಲಾನು ಕಾರಣ ಅದಾವ್ರಿ. ಲೈಕ್ ನಾವ್ ಒಂದ ಅಂತಾನು ಅಲ್ಲ, ಬಟ್ ಇದರಿಂದ ಅಂದ್ರ ನಾವು ಜರ್ಸಿ ಮತ್ತೆ HF ಹಾಲ್ ಏನ್ ತಗೋತೈತಲ್ಲ, ಸೊ ಅದರಿಂದ ಒಂದಿಷ್ಟು ಪ್ರಾಬ್ಲಮ್ ಅಂತೂ ಅವ ಬಂದಿದ್ದು ಮಾತ್ರ ಗ್ಯಾರಂಟಿ ಅದ. ಅದ್ರ ಬದ್ಲಿ ಹಾ, ಎಸ್ ಎಸ್, ಹೌದು ಹೌದ್ ಹೌದ್ ಹೌದ್. ಅದಕ್ಕಾಗಿ ಈಗ ನಮ್ದು ಇದೇನ್ ನಮ್ಮ ದೇಸಿ ಆಕಳ ಮ್ಯಾಲ ಇದೇನ್ ಹಂಪ್ ಇರ್ತೈತಲ್ಲ, ಇಲ್ಲಿ ನಮ್ಗ ಕೇತು ನಾಡಿ ಅಂತ ಇರ್ತೈತಿ. ಸೊ ಇಲ್ಲೇ ಏನ್ ನಾವು ಸನ್ಲೈಟ್ ಗೆ ಎಕ್ಸ್ಪೋಸ್ ಆಗ್ತೈತಲ್ಲ, ಇದು ವಿಟಮಿನ್ D ಅಬ್ಸಾರ್ಬ್ ಮಾಡ್ಕೊಂತೈತಿ. ಸೊ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗ್ಬೇಕಂದ್ರ ನಮ್ ಬಾಡಿ ಒಳಗ ವಿಟಮಿನ್ D ಬೇಕ. ಸೊ ಇದು ಡೈರೆಕ್ಟ್ ಇದನ್ನ ತಗೊಂಡು ನಮಗ ಹಾಲ್ ಕೊಡ್ತೈತೆ. ಅದಕ್ಕ ನಾವು ಹಾಲ್ ಈಗ ನಾವು ಆಕಳಗಳಿಗೆ, ಹಿಂಡು ಆಕಳಿಗೆ ಎಸ್ಪೆಷಲಿ ನಾವು ಸತಾವರಿ, ಅಶ್ವಗಂಧ, ಜೇವಂತಿ, ಇವೆಲ್ಲ ಅರಿಶಿನ, ಆಮೇಲೆ ಬೆಲ್ಲ, ಆಮೇಲೆ ಅಜ್ವಾನ ಇವನ್ ಕಂಪಲ್ಸರಿ ಹಾಕ್ತೇವ್. ಆಮೇಲೆ ನಾವೆಲ್ಲಾ ಕಾಳ, ಈಗ ನಾವ್ ಬೆಳೆದಿದ್ದ ನಮ್ದು ಜೋಳ, ಕಡ್ಲಿ ನಮ್ದು ಬಹಳ ಕ್ವಾಂಟಿಟಿನ್ಯಾಗ ಬಂದೈತಿ. ಸೊ ಅದನ್ನ ನಾವ್ ಏನು ಮಾರಿಲ್ಲ ರೀ. ಇವಕ್ ದಾನಿ ಮತ್ತೇನ್ ಕುಡ್ಗಾಳ ಏನ್ ತಗೊಂಡ್ಬರ್ತೇವಲ್ಲ, ನಾ ಚಲೋ ಇದೆ ಅಲ್ಲೇನ್ APMC ನಾಗ ಸಿಗತೈತಲ್ಲ, ಚಲೋ ಕಾಳುಗಳನ್ನ ತಗೊಂಡ್ ಬಂದು ಪ್ರೋಟೀನ್, ಕಾರ್ಬನ್ ಇವನ್ನೆಲ್ಲಾನು ನಾನು ಒಂದು ಕ್ಯಾಲ್ಕುಲೇಷನ್, ಒಂದು ರೇಷಿಯೋ ಒಳಗ್ ಹಾಕೊಂಡು, ಆಮೇಲೆ ನಮ್ದು ಜೋಳ, ಗೊಂಜಾಳ ಇವನ್ನೆಲ್ಲಾ ಹಾಕಿ ಮಿಕ್ಸ್ ಮಾಡಿ ನಾವು ದಾನಿ ಒಳಗ್ ಹಾಕ್ತೇವೆ. ಸೊ ಇವು ಹಿಂಡುಕೆಲ್ಲ ಈಗ ಅಂದ್ರೆ ವಾಟ್ ಎವರ್ ವಿ ಗಿವ್ ದೆಮ್ ವಿ ವಿಲ್ ಹ್ಯಾವ್ ಇಟ್. ದಟ್ ಈಸ್ ಈಗ ನೀ ಅದಕ್ಕೆ ಕಚಡ ತಿನ್ಸಿದಿ ಅಂತಂದ್ರ ಹಾಲೇನೋ ಬೆಳ್ಳಗಿರ್ತೈತಿ, ಬಟ್ ಅದ್ರಾಗ ಬರುದೆಲ್ಲ ನ್ಯೂಟ್ರಿಷನಲ್ ವ್ಯಾಲ್ಯೂನು ಕಚಡನ ಇರ್ತೈತಿ. ಸೊ ಅದಕ್ಕೆ ನೀ ಚಲೋ ಹಾಕಿದಿ ಅಂತಂದ್ರ ಅದಕ್ಕೆ ಅದು ನೀ ಏನ್ ತಗೊಂತಿ, ಚಲೋನ ತಗೊಂತಿ. ಅದು ಇಷ್ಟ ಕೊಟ್ರು ಅಮೃತನ ಇರ್ತೈತಿ. ಸೊ ಅದು ಎಷ್ಟೊಂದು ನಮ್ಮ ಬಾಡಿ ಒಳಗ ಅದೆಲ್ಲಾನು ಚೇಂಜ್ ಆಕೈತಿ. ನಿಮ್ಗೊಂದು ಇದನ್ನ ಹೇಳ್ತೀನಿ ನಾನು. ನಮ್ಮಲ್ಲೇ 2 ಫ್ಯಾಮಿಲಿ ಬಂದಿದ್ವು. ಫಸ್ಟ್ ಒಂದ್ ಫ್ಯಾಮಿಲಿ ಬಂದಿತ್ತು. ಅವ್ರಿಗೇನು ಮದ್ವಿ ಆಗಿ ಅವ್ರಿಗೆ 7 ವರ್ಷ ಆಗಿತ್ತು, ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ. ಅವ್ರು ಇಲ್ಲಿ ಬಂದಕಿ 4 ತಿಂಗಳಿಗೆ ಅಕ್ಕಿನು ಆ ಲೇಡಿ ಶಿ ವಾಸ್ ಲೈಕ್ ಫೌಂಡ್ ಆಫ್ ಕೌಸ್. ಅಕ್ಕಿಗೆ ಆಕಳ ಮೇಲೆ ಬಹಳ ಪ್ರೀತಿನೂ ಇತ್ತು. ಅವ ಕೆಲ್ಸಕ್ ಬಂದಿದ್ದ. ಬಂದ್ 4 months ಶಿ ಕನ್ಸೀವ್ಡ್. ಅಕ್ಕಿ ಪ್ರೆಗ್ನೆಂಟ್ ಆದ್ಲು, ಮತ್ತೆ ಡೆಲಿವರಿ ಆತು, ಅಕ್ಕಿ ಹೋದ್ಲ. ಆಮೇಲೆ ಮತ್ತೊಂದ್ ಪೇರ್ ಬಂದೈತಿ. ಅವ್ರು ಮೊನ್ನೆ ಲಾಸ್ಟ್ ಸೆಪ್ಟೆಂಬರ್ ಡೆಲಿವರಿ ಆತ. ಅಕ್ಕಿಂದು ಮದ್ವಿ ಆಗಿ 4 ವರ್ಷ ಆಗಿತ್ತು. ಅವ್ರು ಇಬ್ರದ್ದು ಪೇರ್. ಅವರು ಎಲ್ಲಾ ಹೋಪ್ಸ ಬಿಟ್ಟಿದ್ರಿ ಹಿಂಗ. ಆಮೇಲೆ ಮತ್ತೆ ಅವರು ಇಲ್ಲೇ ಬಂದ್ರ, ಅವ್ರು ಪ್ರೆಗ್ನೆಂಟ್, ಆಕಿ ಲೇಡಿನೂ ಪ್ರೆಗ್ನೆಂಟ್ ಆದ್ಲ. ಲೈಕ್ ನಾನು ಇದನ್ ಕನೇರಿ ಮಠ ಅಜ್ಜಾರ್ ಜೊತೆಗೂ ಮಾತಾಡಿದೆ. ನಮ್ಮಲ್ಲಿ ಬಂದವ್ರು ಹಿಂಗೆ ಆಗೈತ್ ನೋಡ್ರಿ ಅಪ್ಪರಿ. 2 ಫ್ಯಾಮಿಲಿ ಇಲ್ಲಿ ಬಂದಿದ್ರಲ್ಲ ಅಜ್ಜಾರ, ಅವಾಗ ಹೇಳಿದ ಆಕಿ ಇದ್ಲ ಅವಾಗ. ಇಲ್ಲಿ ಬಂದ್ಮೇಲೆ ಕನ್ಸೀವ್ ಆಗ ನೋಡ್ರಿ ಅಪ್ಪರಿ ಅಂತೇಳಿ ಎಲ್ಲಾ ಹೇಳಿದೆ. ಅವ್ರ ಅದನ್ನೇ ಅಂದ್ರು, ನೋಡಮ್ಮ ನ್ಯೂಟ್ರಿಷನಲ್ ವ್ಯಾಲ್ಯೂ ಇನ್ಬ್ಯಾಲೆನ್ಸ್ ಅದು ಆಗಿರ್ತೈತಿ. ಇಲ್ಲಿ ಬಂದ ಏನಾರ ಬ್ಯಾಲೆನ್ಸ್ ಆಗಿರ್ತೈತಿ. ಅವ್ರಿಗೆ ಏನ್ ಕಡಿಮೆ ಇರ್ತೈತಿ ಅವ್ರ ಶರೀರ್ನ್ಯಾಗ, ಅದ್ ಅವ್ರಿಗೆ ಬ್ಯಾಲೆನ್ಸ್ ಆಗಿರ್ತಾರ. ಅಂಡ್ ಏನ ಗೋಸೇವಾನು ಆಕಿನ್ ಗಂಡನು ಒಟ್ ಸೇವಾ ಮಾಡ್ತಿದ್ದ. ಹಿಂಗಾಗಿ ಇದು ಬಿಯಾಂಡ್ ಸೈನ್ಸ್ ಅಂತಾರಲ್ಲ, ಹಂಗಿದ. ಹೌದು ಹೌದ್ ಹೌದು. ಇದನ್ ಮಾತ್ರ ನಾ ಹೇಳಾಕ ಇದು 100%. ಯಾಕಂದ್ರೆ 2 ಪೇರ್ ನಮ್ ಕಡೆ ಆಗಿದ್ದ. ಮೇ ಬಿ ಇಲ್ಲ, ಅದೇ ನಾ ಹೇಳಕತ್ತಲ್ಲ, ಇಟ್ ಇಸ್ ಆಲ್ ಬಿಯಾಂಡ್ ಸೈನ್ಸ್ ಅಂತ ಹೇಳಿ. ಯಾಕಂತಂದ್ರೆ ಇಷ್ಟು ವರ್ಷನು ಟ್ರೀಟ್ಮೆಂಟ್ ತಗೊಂಡೇ ಇದ್ರು, ಅವ್ರಿಗೆ ಆಗಿರ್ಲಿಲ್ಲ. ಇಲ್ಲಿ ಬಂದು ಈಕಿ ಬಂದ್ ಒಂದು 1.5 ವರ್ಷನಾಗ ಅಂತಂದ್ರ ಈಕಿ ಪ್ರೆಗ್ನೆಂಟ್ ಅಲ್ಲ. ಅಕ್ಕಿ ಅಂತೂ 4 months ಅಕ್ಕಿ ಆಗಿದ್ಲ. ಸೊ ವಾಟ್ ಎವರ್ ಇಟ್ ಈಸ್, ಲೈಕ್ ನಾವು ಬೀಯಿಂಗ್ ಅ ಡಾಕ್ಟರ್ ನಾವ್ ಹಿಂಗ್ ಮಾತಾಡ್ತೇವಂದ್ರೆ ಏನಪ್ಪಾ ಇವ್ರು ಅಂತನೂ ಅನಿಸ್ತಿರ್ತೈತಿ. ಬಟ್ ದಿಸ್ ಇಸ್ ದ ಫ್ಯಾಕ್ಟ್. ಇಲ್ಲಿ ಆಗಿದ್ದು ಮಾತ್ರ ನಾನು ನೋಡೇನಿ ಇದನ್ನ.
ಅವ್ರ ದೇ ಆರ್ ಲೈಕ್ ಹ್ಯಾಪಿ. ನಮ್ಗೆ ಅದು ಖುಷಿ ಐತಿ. ಅವ್ರ ನಮ್ ಕಡೆ ಇಲ್ಲ ಕೆಲ್ಸಕ್ಕ ಅಂತೇಳಿ ಏನದನ್ನೇನ್ ದುಃಖ ಪಡಂಗಿಲ್ಲ ನಾನು. ಬಟ್ ಇಲ್ಲಿ ಬಂದಿದ್ದಕ್ಕ ಅವ್ರ ತಾವ್ ಸಂತಾನ ಅವ್ರಿಗೊಂದು ಇಬ್ಬರಿಗೂನು ಮಕ್ಕಳು ಅದುವಲ್ಲ, ಅದು ನಮಗ ಖುಷಿ ಅನಿಸ್ತೈತಿ. ಮೇ ಬಿ ಹಂಗನು ಏನೋ ಒಟ್ಟ. ಬಟ್ ವಾಟ್ ಈಸ್ ಲೈಕ್ ಏನೋ ಗೊತ್ತಿಲ್ಲ ಅದ್ರದ್ದು. ಗೋಮಾತಂದು ಕೃಪಾ ಅಷ್ಟ ನನ್ನ. ಹೌದ್. ಇದು ಮಾತ್ರ 100%. ಇದ್ರಾಗೇನ ಇದಿಲ್ಲ, ಡೌಟೇ ಇಲ್ಲ.